ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ವಿಟಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಸ್ನ್ಯಾಕ್ಸಿಗೂ ಮಾಡ್ಕೋಬೋದು. ಸಕ್ಕತ್ತಾಗಿರುತ್ತೆ. ಒಂದ್ಸರಿ ಮಾಡಿದ್ರೆ ಮತ್ತೆ ಪುನಃ ಮಕ್ಕಳು ಕೇಳ್ತಾರೆ. ಸಕ್ಕತ್ತಾಗಿರುತ್ತೆ. ಮತ್ತು ಇದು ಐರನ್ ರಿಚ್ ಇರುತ್ತೆ. ಮತ್ತು ಮಕ್ಕಳು ಮೆಂತ್ಯ ಸೊಪ್ಪಾಗಲಿ ಏನೇ ಸೊಪ್ಪುಗಳಾಗಲಿ ಹಾಗೆ ತಿನ್ನೋಲ್ಲ. ಈ ಥರ ಸ್ಪೆಷಲ್ ಡಿಶಸ್ ಅಥವಾ ರೆಸಿಪೀಸ್ ಮಾಡಿಕೊಟ್ರೆ ಮಕ್ಕಳು ಸಹ ತಿಂತಾರೆ. ಸಕ್ಕತ್ತಾಗಿರುತ್ತೆ ಇದು. ಮತ್ತು ಇದು ಸ್ಟೀಮ್ಡ್ ಅಂದರೆ ಅವರಿಗಿಟ್ಟಿರುವ ಮೆಂತ್ಯ ಕಡುಬು ಇದು ನಾವು ಮಾಡಿರೋದು. ಬಟ್ ಇದು ಬೇಕಾದ್ರೆ ವಿತೌಟ್ ಸ್ಟೀಮ್ ಸಹ ಮಾಡ್ಬೋದು. ಬಟ್ ಇದು ಸ್ಟೀಮ್ಡ್ ಮೆಂತ್ಯ ಕಡುಬು ಸಕ್ಕತ್ತಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನೋಡಿ, ಮೆಂತ್ಯ ಸೊಪ್ಪು ತೊಗೊಂಡು ಒಂದು ಕಟ್ಟು ಫುಲ್ಲು ಬಿಸಿರುವಂತಹ ಫುಲ್ ಐರನ್ ರಿಚ್ ಇರುತ್ತೆ. ನೆಕ್ಸ್ಟ್ ಇದನ್ನು ಸೈಡಿಗೆ ಇಡಿ. ಈಗ 1 ಕಪ್ ಅಥವಾ 1 ಗ್ಲಾಸಷ್ಟು ಗೋಧಿ ತೊಗೊಂಡಿನಿ. 1 ಟೇಬಲ್ ಸ್ಪೂನ್ ಕಾಳು ಪುಡಿ ತೊಗೊಂಡಿನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೆಕ್ಸ್ಟು ಜೀರಿಗೆ ಹಾಕಿ. ಮೇನ್ ಇಂಗ್ರೀಡಿಯೆಂಟೇ ಜೀರಿಗೆ ಬೀಳಬೇಕು. ಇದಕ್ಕೆ ಸ್ವಲ್ಪ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ನಾನು ಸೆಕೆಂಡ್ ಟೈಮ್ಗೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಎಣ್ಣೆ ಹಾಕಿದ್ರೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಸ್ಟಾರ್ಟಿಂಗ್ ಆದಂಗೆ ಚೆನ್ನಾಗಿರುತ್ತೆ. ಫುಲ್ ಈಗ ಎಲ್ಲ ಮಿಕ್ಸ್ ಆಗಿದೆ. ಅದಾದಮೇಲೆ ಸ್ವಲ್ಪ ನೀರು, ಚಪಾತಿ ಹೇಗೆ ಕಲಿಸ್ತೀರೋ ಆ ಥರ ಕಲಸಿ. ನೋಡಿ, ಎಣ್ಣೆ ಸೆಕೆಂಡ್ ಟೈಮ್ ಹಾಕಿದ್ದೀನಿ. ಚಪಾತಿ ಹಿಟ್ಟು ಹೇಗೆ ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಮೀಡಿಯಮ್ ಆ ಥರ ಆ ಹದದಲ್ಲಿ ಕಲಸಿ. ಇದು ಕಲಸಿ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ನೆನ್ಕೊಂಡ್ಬಿಡುತ್ತೆ. ನೆಕ್ಸ್ಟು ಈ ಮೆಂತ್ಯ ಕಡುಬು ಹೇಗೆ ಮಾಡೋದು, ಇದು ಸಣ್ಣ ಸಣ್ಣ ಉಂಡೆ ಮಾಡ್ತೀವಿ ನಾವು, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಮಾಡೋದಂತ. ಅದನ್ನು ಚೆನ್ನಾಗಿ ನಾದಿ ಮಾಡಿ, ಏನಕ್ಕಂದ್ರೆ ಚೆನ್ನಾಗಿರುತ್ತೆ ಸಹ, ಮೆತ್ತಗೂ ಬರುತ್ತೆ. ಈ ಥರ ಉದ್ದುದ್ದಕ್ಕೆ ಒಂದು 10 ಮಾಡ್ಕೊಂಡ್ರೆ ಟಕ ಆಗುತ್ತೆ. ನನಗೆ ಸದ್ಯಕ್ಕೆ ಶಾಂಪಲ್ ಒಂದು 3 ಏನಂತೀವಿ ಉದ್ದ ಸರ ಟೈಪ್ ಮಾಡ್ತಾಯಿದ್ದೀನಿ. 3 ಈ ಥರ 3 ಸರ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಈಸಿ ಆಗುತ್ತೆ ಟಕ ಮಾಡ್ಬೋದು ಅಂತ. ಈಗ ನಾವು ಇದನ್ನು ಸ್ಟೀಮ್ ಮಾಡೋಕ್ಕೆ ಇಡ್ಲಿ ಪಾತ್ರೆ ಅದು ಯೂಸ್ ಮಾಡ್ಬೋದು. ನಿಮ್ಮ ಮನೆಗೆ ಇಡ್ಲಿ ಮಾತ್ರ ಆ ಪಾತ್ರೆ ಸಹ ಮಾಡ್ಬೋದು. ಇಲ್ಲಾಂದರೆ ಸ್ಟೀಮ್ ಮಾಡುವಂತಹ ಪಾತ್ರೆಗಳು ಸಿಗುತ್ತೆ, ಅದನ್ನು ಸಹ ಮಾಡ್ಬೋದು. ಬಟ್ ನಾನು ಇವಾಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ, ಏನಕ್ಕಂದರೆ ಕಚ್ಕೋಬಾರ್ದು. ಈಗ ಹಾಗೆ ನೋಡಿ, ಈ ಥರ ಉಂಡೆ ಸಣ್ಣ ಉಂಡೆ ಮಾಡಿ ಈ ಥರ ಪ್ರೆಸ್ ಮಾಡ್ತೀವಿ ನೋಡಿ, ಪ್ರೆಸ್ ಮಾಡಿ ಹಾಕ್ಕೊತೀವಿ. ಇದೇ ಥರ ಪ್ರೊಸೆಸ್ ಈ ಥರನೂ ಮಾಡ್ಕೋಬೋದು. ಕೆಲವೊಬ್ಬರು ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊತಾರೆ. ಬಟ್ ನಮಗೆ ಈ ಸೈಜ್ ಇದೆ ಚೆನ್ನಾಗಿ, ಯಾಕೆಂದರೆ ತುಂಬ ಗಟ್ಟಿ ಆಗೋಲ್ಲ. ಆಡಿದ್ಮೇಲೆ ಗೋಧಿ ಹಿಟ್ಟು ತುಂಬ ಜಿಗಿ ಆಗುತ್ತೆ. ಬಟ್ ಆ ಥರ ಆಗೋಲ್ಲ. ಈ ಥರ ಸಣ್ಣವಿದ್ದರೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಚೆನ್ನಾಗಿ ತಿನ್ನೋಕ್ಕೂ ಈಸಿ ಆಗುತ್ತೆ. ಇದು ಒಂದು ಸ್ಟೆಪ್ ಆದರೆ, ಇನ್ನೊಂದು ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ಇದರಿಂದ ತುಂಬ ಟೈಮ್ನ ಕಡಿಮೆ ಬಳಸುತ್ತೆ ಈ ಥರ ಮಾಡಿಕೊಂಡೆ. ಫಸ್ಟ್ ಟೈಪ್ ಮಾಡಿದ್ದು ತುಂಬ ಲೇಟ್, ಒಂದು ½ hour ಜಾಸ್ತಿನೇ ಆಗುತ್ತೆ. ಬಟ್ ಈ ಟೈಪ್ ಮಾಡ್ಕೊಂಡ್ರೆ 10 ನಿಮಿಷದಲ್ಲಿ ನೀವು ಮೆಂತ್ಯ ಕಡುಬು ಈ ಥರ ರೌಂಡ್ ಮಾಡ್ಕೋಬೋದು, ಬೇಗ ಆಗುತ್ತೆ. ಈ ಥರ ಚಾಕಲ್ಲಿ ಈ ಥರ ಇನ್ನೂ ಸಣ್ಣ ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕೋ ಕಟ್ ಮಾಡಿ ಒಂದು ತಟ್ಟೆ ಅಥವಾ ನೋಡಿ ಈ ಥರ ಒತ್ತಿ ತೆಗೀರಿ. ನೋಡಿ, ಈಸಿಯಾಗಿ ಮುಗೀತು. ಕೈಯಲ್ಲಿ ಮಾಡೋ ತುಂಬ ಲೇಟ್ ಆಗುತ್ತೆ. ಬಟ್ ಈ ಥರ ನೀವು ಯಾವುದು ಕನ್ವೀನಿಯಂಟು ಆ ಥರ ಯೂಸ್ ಮಾಡಿ. ಇದೇ ಥರ ಎಲ್ಲ ಹಿಟ್ಟನ್ನು ಮಾಡಿದ್ದೀನಿ. ಈಗ ಇಡ್ಲಿ ಕುಕ್ಕರ್ನ ನಾವು ನೀರು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀವಿ, ಅಂದರೆ ಕಾಯಕ್ಕೆ ಬಿಟ್ಟಿದ್ದೀವಿ. ಅಷ್ಟೊತ್ತಿಗೆ ಈ ಥರ ಇಡ್ಲಿ ಸ್ಟ್ಯಾಂಡಿಗೆ ಮಾಡಿರುವಂತಹ ಮೆಂತ್ಯ ಕಡುಬು ಪ್ಲೇಟ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಏನಕ್ಕೆ ಎಣ್ಣೆ ಹಾಕ್ತೀವಂದರೆ ಈಸಿಯಾಗಿ ರಿಮೂವ್ ಆಗುತ್ತೆ ನಾವು ಬೇಯಿಸಿದ ಮೇಲೆ ಕಡುಬು, ಹಾಗಾಗಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಕಾದಿದೆ, ನೀರು ಕುದೀತಾ ಇದೆ ಆಲ್ರೆಡಿ. ಈಗ ಸೇಮ್ ಇಡ್ಲಿ ಆ ಥರ ನಾವು 6 ನಿಮಿಷದಿಂದ 10 ನಿಮಿಷ ತನಕ ಬೇಯಿಸ್ತೀವೋ ಅದೇ ಥರ ಇದನ್ನು ಸಹ ನಾವು ಬೇಯಿಸಿ ಆಫ್ ಮಾಡಬೇಕು. ಈಗ ಪ್ರೆಷರ್ ಬಂದಿಲ್ಲ. ಈಗ
ನೆಕ್ಸ್ಟು ಈಗ ಪ್ರೆಷರ್ ಬಂದಿದೆ. 6 ನಿಮಿಷ ಆದಮೇಲೆ ಆಫ್ ಮಾಡಿ. ಅದಕ್ಕಿಂತ ಮುಂಚೆ ಆಫ್ ಆದಮೇಲೆ ಒಂದು ಸಣ್ಣ ಮಿಕ್ಸಿನ ತೊಗೊಳ್ಳಿ. ಒಂದು ಕೊಬ್ಬರಿ 1 ಹಿಡಿಯಷ್ಟು ತೊಗೊಳ್ಳಿ. ನೆಕ್ಸ್ಟು ಒಂದು 4-5 ಬೆಳ್ಳುಳ್ಳಿ ಮತ್ತು 3-4 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಖಾರಕ್ಕೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ತರುವ. ನೋಡಿ ಪೌಡರ್ ಆಗಿದೆ. ಈಗ ಇದನ್ನ ನಾವು ಮೆಂತ್ಯ ಕಡುಬು ಇದಕ್ಕೆ ಹಾಕೋಣ. ಯೂಸ್ ಮಾಡ್ತೀವಿ ನಾವೀಗ. ನೋಡಿ ಎಷ್ಟು ಚೆನ್ನಾಗಿ ತರಿ ಆಗಿದೆ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾನ್ ಇಡಿ. ಒಂದು 4-5 ಟೇಬಲ್ ಸ್ಪೂನ್ ಅಷ್ಟಾಗೋ ಎಣ್ಣೆ ಹಾಕಿ ಕಾಯಕ್ಕೂ ಬಿಡಿ. ಕಾದಿದ ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ಆಮೇಲೆ ಚಟಪಟ ಅಂದ ತಕ್ಷಣ ಸುಲಿದಿರುವಂಥ 2 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಮೀಡಿಯಮ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಎಣ್ಣೆಯಲ್ಲಿ. ಚೆನ್ನಾಗಿ ಬೇಯಲಿ 3 ನಿಮಿಷ ಅಥವಾ 2 ನಿಮಿಷ. ಒಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ ತಕ್ಷಣ ಸ್ವಲ್ಪ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, ನೆಕ್ಸ್ಟು ಹೆಚ್ಚಿರುವಂಥ 1 ಈರುಳ್ಳಿ ಅಂದರೆ ಮೀಡಿಯಮ್ ಸೈಜ್ ದೊಡ್ಡ ಈರುಳ್ಳಿನ ಹಾಕಿ ಇದಕ್ಕೆ ಸಣ್ಣಗೆ ಹೆಚ್ಚಾಕಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಗ್ಗಿಸಿ ಇದು ಎಣ್ಣೆಯಲ್ಲಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಅದನ್ನು ಸಹ ಚೆನ್ನಾಗಿ ಕೈಯಾಡಿ. ನೆಕ್ಸ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನು 2 ಸರಿ ವಾಶ್ ಮಾಡಿ ಮತ್ತೆ ಇನ್ನೊಂದು ಸರಿ ನೀರು ಹಾಕಿ. ಏನಕ್ಕೆ ಅಂದರೆ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಕಹಿ ಇರುತ್ತೆ, ಹಾಗಾಗಿ ಇದನ್ನ ಹೆಚ್ಚು ಹಾಕಿದ್ರೆ ಎಲ್ಲ ಸೊಪ್ಪು ಅಷ್ಟು ಕಹಿ ಅನಿಸಲ್ಲ ಆಮೇಲೆ, ಹಾಗಾಗಿ ಚೆನ್ನಾಗಿ ಮಗ್ಬಿಡುತ್ತೆ ಎಣ್ಣೆಯಲ್ಲಿ. ಹಾಗಾಗಿ ಇದು ಚೆನ್ನಾಗಿ ಮಗ್ಗಿದ್ಮೇಲೆ ಮಗ್ಸಿ ಈಗ ಚೆನ್ನಾಗಿ ಮಗ್ಗಿದ್ಮೇಲೆ ನಾವು ಮಿಕ್ಸಿಯಲ್ಲಿ ಪೌಡರ್ ಹಾಕೊಂಡಿದ್ವಲ್ಲ ಆ ಪೌಡರ್ನ ಖಾರಕ್ಕೆ ತಕ್ಕಂತೆ, ನಿಮಗೆ ಖಾರ ತುಂಬ ಬೇಕಂದರೆ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಖಾರ ಕಮ್ಮಿ ಬೇಕಂದರೆ 2-3 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ. ನೆಕ್ಸ್ಟ್ 1 ಹೋಳು ನಿಂಬೆಹಣ್ಣು ಹಿಂಡಿ ಖಾರ ಉಪ್ಪು ಹುಳಿ ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಕೈಯಾಡಿ. ಈಗ ಚೆನ್ನಾಗಿ ಮಗ್ಲಿ. ಕೈಯಾಡಿದ್ಮೇಲೆ 1-2 ನಿಮಿಷ ಬಿಡಿ. ಏನಕ್ಕೆ ಅಂದರೆ ಖಾರ ಹುಳಿ ಉಪ್ಪೆಲ್ಲ ಹಾಕಿದ್ದೀವಲ್ಲ ಕರೆಕ್ಟಾಗಿರುತ್ತೆ. ಅಷ್ಟೊತ್ತಿಗೆ ನಾವು ಸ್ಟೀಮ್ ಮಾಡಿರುವಂತಹ ಮೆಂತ್ಯ ಕಡುಬನ್ನ ಪ್ರೆಷರ್ ಇಳಿದಿದೆ, ಅದನ್ನು ನಾವೀಗ ತೊಗೊಂಡ್ಬಂದು ಇದಕ್ಕೆ ಮಾಡಿರುವಂಥ ಮಸಾಲೆಗೆ ಹಾಕೋಣ. ನೋಡಿ ಈಗ ಸ್ಟೀಮ್ ಹಾಗೆ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ. 6 ನಿಮಿಷ ಬೇಯಿಸಿದ್ರೆ ಸಾಕು, ಕರೆಕ್ಟಾಗಿರುತ್ತೆ. ಅದನ್ನು ಈಗ ಇದಕ್ಕೆ ಹಾಕ್ತಿದ್ದೀವಿ. ಬಟ್ ನಾವು ಸಣ್ಣವರಿದ್ದಾಗ ಇದನ್ನ ಮೆಂತ್ಯ ಕಡುಬು ಮಸಾಲೆ ಹಾಕೋ ಅವಸರನಿಲ್ಲ, ಹಾಗಾಗಿ ತಿಂತಾಯಿದ್ವಿ. ಇವಾಗೂ ನನ್ನ ಮಕ್ಕಳು ಸಹ ಹಾಗೆ ತಿಂತಾರೆ, ನನಗೂ ಹಂಗೆ ಇಷ್ಟ. ಹಾಗೂ ತಿಂತೀವಿ, ಇವಾಗೂ ತಿಂತೀವಿ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಥರ ಹಂಗೆ ತಿನ್ನೋಕ್ಕೆ. ಈಗ ಸ್ಟೀಮ್ ಮಾಡಿರುವಂಥ ಪ್ರತಿಯೊಂದು ಮೆಂತ್ಯ ಕಡುಬನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಖಾರ ಮಸಾಲೆ ಎಲ್ಲ ಹತ್ಕೋಬೇಕು ಆ ಕಡುಬಿಗೆ. ಉಪ್ಪು ಸ್ವಲ್ಪ ನೋಡಿ ಹಾಕಿ, ಏನಕ್ಕೆ ಅಂದರೆ ಮಸಾಲೆ ಹಾಕಿರ್ತೀವಿ, ಖಾರಕ್ಕೆ ಹಾಕಿರ್ತೀವಿ, ಮತ್ತು ಕಲಿಸ್ಬೇಕಾದ್ರೂ ಇಟ್ಟು ಅದಕ್ಕೂ ಹಾಕಿರ್ತೀವಿ. ನೋಡಿ ಹಾಕ್ಕೊಳ್ಳಿ, ತುಂಬ ಉಪ್ಪು ಆಗಬಾರ್ದು. ನೋಡಿ ಸಕ್ಕತ್ತ ಕಲರ್ಫುಲ್ಲಾಗಿ ಕಾಣುತ್ತೆ, ಮತ್ತು ಈ ಹೆಲ್ತಿಗೂ ತುಂಬ ಒಳ್ಳೆಯದು ಈ ಥರ ಮನೆಯೇ ಮಾಡ್ಕೊಂಡು ತಿನ್ನೋದ್ರಿಂದ. ಈಗ ಇದನ್ನು ಕ್ಲೋಸ್ ಮಾಡಿ ಆಫ್ ಮಾಡಿ ನೆಕ್ಸ್ಟ್ ಒಂದು ಪ್ಲೇಟ್ ಸರ್ವ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲು, ಎಷ್ಟು ಟೇಸ್ಟಿಯಾಗಿರುತ್ತೆ. ಇದು ತಿಂತಾಯಿದ್ರೆ ಬಾಯಲ್ಲಿ ಬೆಳ್ಳುಳ್ಳಿ ಸೊಪ್ಪು, ಕೊಬ್ಬರಿ ಪುಡಿ, ಮೆಂತ್ಯ ಕಡುಬು ಸಕ್ಕತ್ತಾಗಿರುತ್ತೆ. ಮತ್ತೆ ತಿನ್ನಬೇಕು ಅನಿಸುತ್ತೆ. ತುಂಬ ಬೇಗ ಹೊಟ್ಟೆ ತುಂಬುತ್ತೆ, ಮತ್ತು ಡೈಜೆಷನ್ ತುಂಬ ಈಸಿ ಆಗುತ್ತೆ, ಯಾಕಂದರೆ ಈರುಳ್ಳಿ ಹಾಕಿದ್ದೀವಲ್ಲ. ಹಾಗಾಗಿ ಈ ರೆಸಿಪಿ ಸ್ನ್ಯಾಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಅಂತ. ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.